ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಕಾಣ್ತಿದ್ದೀನಿ. ಈಗ ಏನು ಮಾಡ್ತಿದ್ದೀನಿ ಅಂದರೆ ಇಡ್ಲಿಗೆ ಹಾಕಿದ್ದೆ ಫ್ರೆಂಡ್ಸ್ ನಿನ್ನೆ. ಹಾಗಾಗಿ ಸಾಂಬಾರು ಚಟ್ನಿ ಆ್ಯಡ್ ಮಾಡೋಕ್ಕಿಟ್ಟಿದ್ದೀನಿ. ಆಲ್ರೆಡಿ ತೋರಿಸಿದ್ನಲ್ಲೋ, ಹಾಗಾಗಿ ಹೋಗ್ಲಿ ಬಿಡ ಅಂತೇಳಿ ನಾನು ಸುಮ್ಮನೆ ಆಗಿದ್ದೆ. ಸಿಂಪಲ್ ಮಾಡ್ಕೊಂಬಿಡೋಣ ಅಂತಂದೇಳಿ. ನಿನ್ನೆ ಅಂತ ಮಕ್ಕ ತೋರಿಸ್ತೇ ಇದ್ದಿಲ್ಲ. ಅದು ಗೊತ್ತಿರ್ತಲ್ವ ನಿಮಗೆ ರೀಸನ್. ಹಾಗಾಗಿ ನನ್ನ ಫೇಸ್ ನೋಡಿದರೆ ಗೊತ್ತಾಗುತ್ತೆ ನಾನು ಯಾವ ಥರ ಒಂದು ಸ್ವಲ್ಪ ಡಲ್ಲಿದ್ದೀನಿ ಅಂತೇಳಿ. ಬಟ್ ಇವತ್ತು ಓಕೆ ಓಕೆ ಆ ಥರ ಏನಿಲ್ಲ. ಓಕೆ. ಮತ್ತು ಇನ್ನೇನು ಸಾಂಬಾರು ಚಟ್ನಿ ಇದು ಮಾಡಬೇಕು. ಚಟ್ನಿ ಶುಕ್ರವಾರ ಒಂದಿದೆ ಫ್ರೆಂಡ್ಸ್, ಬಂಡಿ ಓಡಿಸ್ಕೊಡ್ಬೇಕು. ಇನ್ನು ಅವ್ರಿಗೆ ಹಬ್ಬಿಸ್ಬೇಕು. ಮಸ್ತ್ ಕೆಲಸ ಇದೆ, ಅದಕ್ಕೆ ಹೋಗ್ಲಿ ಬಿಡ ಅಂತೇಳಿ ಒತ್ತಟ್ಟಿಗೆ ಸಾಂಬಾರಿಗೆ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಇಟ್ಟಿಲ್ಲ ಫ್ರೆಂಡ್ಸ್, ಡೈರೆಕ್ಟ್ ಪಾತ್ರೆಯಲ್ಲೇ ಇಟ್ಟಿದ್ದೀನಿ. ಇವ್ರಿಗೆ ಪಾತ್ರೆಯಲ್ಲಿ ಮಾಡಿ ಸಾಂಬಾರು ಅಂದ್ರೆ ಇಷ್ಟ ಇಡ್ಲಿ ಜೊತೆಗೆ. ಹಾಗಾಗಿ ಪಾತ್ರೆಯಲ್ಲೇ ಇಟ್ಟಿದ್ದೀನಿ. ಏನಾದರೂ ಟೈಮ್ ಇಲ್ಲ ಅರ್ಜೆಂಟಲ್ಲಿ ಮಾಡ್ಬೇಕಂದ್ರೆ ಓಕೆ, ಬಟ್ ಟೈಮ್ ಇತ್ತು, ಹಾಗಾಗಿ ಪಾತ್ರೆಯಲ್ಲೇ ಇಟ್ಬಿಟ್ಟಿದ್ದೀನಿ. ಹಾಗಾಗಿ ಚಟ್ನಿಗೆಲ್ಲ ಇದು ಮಾಡ್ಕೊಂಡು ಕುಂತೀನಿ. ನೋಡಿ, ಇಲ್ಲಿ ಬೇಳೆ ಕುಸಕ್ಕಿಟ್ಟಿದ್ದೀನಿ ಒಂದು ಪಾತ್ರೆಯಲ್ಲಿ. ಹಾಗೆ ಇಲ್ಲಿ ಶೇಂಗಾ ಹುರ್ಕೊತಿದ್ದೀನಿ ಚಟ್ನಿಗೆ. ನನಗೆ ಸಾಂಬಾರಿಗೆ ಮತ್ತು ಚಟ್ನಿಗೆ ಏನೇನು ಬೇಕೆಲ್ಲ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಹೊರಗಡೆ ಹೋಗಿದ್ದೆ ಕಟ್ ಮಾಡ್ಕೊಳಕ್ಕೆ, ಯಾಕಂದರೆ ಗಾಳಿ ತಣ್ಣಗೆ ಚೆನ್ನಾಗಿತ್ತು. ಒಂದು ಸ್ವಲ್ಪ ಗಾಳಿ ತಗೊಳೋಣ ಅಂತಂದೇಳಿ ಹೊರಗಡೆ ಹೋಗಿ ಒಂದು ಸ್ವಲ್ಪ ಅಕ್ಕಿ ಎರಡ ಶಬ್ದೆಲ್ಲ ಕಿಳ್ಕೊಂತ ತಣ್ಣ ಪ್ರಶಾಂತ ಕಟ್ ಮಾಡ್ಕೊಂಡು ನಿಧಾನಕ್ಕೆ ಬಂದಿದ್ದೀನಿ. ಈಗ ಸಾಂಬಾರಿಗೆ ಹಾಕ್ಬೇಕು. ಚಟ್ನಿಗೆ ಏನೇನು ಬೇಕು ಅವೆಲ್ಲ ಫ್ರೈ ಮಾಡ್ಕೊಂಡು ಚಟ್ನಿ ಹಾಕ್ಕೋಬೇಕು. ಇನ್ನು ನೋಡಿದೆ, ಇನ್ನು ಚಟ್ನಿಗೆ ಏನೇನು ಬೇಕು ಅದೆಲ್ಲ ಹುರ್ಕೊಂಡಿದ್ದೀನಿ. ಈಗ ಸಾಂಬಾರಿಗೆ ಏನು ಬೇಕು ಅದು ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಇಲ್ಲಿ ಬೇಳೆನ ಕುದ್ದಿದೆ, ಹಾಗಾಗಿ ಸಾಂಬಾರಿಗೆ ಜೊತೆ ಇದೆಲ್ಲ ನಾನು ಚೆನ್ನಾಗಿ ಎಣ್ಣೆ ಬೆಳೆಸ್ಕೊಂಡು ಇದಕ್ಕೆ ಹಾಕಿಬಿಡ್ತೀನಿ. ಇದಕ್ಕೆ ಖಾರ ಉಪ್ಪು ಅರಿಶಿನ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಹಾಕಿ ಹುಳಿ ಹಾಕಿ ಕುದಿಸ್ಬಿಡ್ತೀನಿ ಅಷ್ಟೇ. ಇನ್ನು ಬೇಳೆನೇ ಕುದಿದೆ, ಈಗ ಈ ಥರ ಮಸ್ಕೊಂಡ್ಬಿಡ್ತೀನಿ. ನಾನು ಚೆನ್ನಾಗಿ ಕುದಿಸ್ಕೊಂಡ್ಬಿಡ್ತೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮಸ್ಕೊಂಡ್ಬಿಡ್ತೀನಿ. ನೀರೇನು ತೆಗ್ದಿಲ್ಲ, ಸ್ವಲ್ಪ ಮಸ್ಕೊತೀನಿ. ಅದು ಕ್ಯಾರೆಟ್ ಅವೆಲ್ಲ ಹಾಕ್ತೀನಿ, ಅವಾಗ ಕುದ್ದೆಲ್ಲ ಮಸ್ಕೋಗ್ಬಿಡ್ತೀನಿ. ಮತ್ತು ಸ್ವಲ್ಪ ಇದು ಮಾಡ್ಕೊಂಡು ಸಾಕಿಷ್ಟು ಮಾಡ್ಕೊಂಡು ಸಾಕು, ಕುದ್ದು ಎಲ್ಲ ಚೆನ್ನಾಗಿಬಿಡುತ್ತೆ. ನೋಡಿ, ಸಾಂಬಾರಿಗೆಲ್ಲ ಹಾಕಿ ಮತ್ತು ಒಗ್ಗರಣೆನೂ ಕಟ್ಬಿಟ್ಟೆ. ಈಗ ಇದು ತನ್ನ ಪಾಡಿಗೆ ತಂದು ಕುದಿಯುತ್ತೆ. ಇನ್ನು ಇಲ್ಲಿ ಚಟ್ನಿಗೆ ಒಗ್ಗರಣೆ ಕೊಡ್ತಿದ್ದೀನಿ. ಚಟ್ನಿನ ಮಿಕ್ಸಿ ಹಾಕ್ಕೊಂಡಿದ್ದೀನಿ. ಇನ್ನು ಕಸ ಹೊಡೆದು ಹಾಲದೆಲ್ಲ ಬಂಡೆ ಹೊತ್ಕೊಂಡು ಬರಬೇಕು. ಇನ್ನು ಗೈಸ್ ಸಾಂಬಾರು ನೋಡಿ, ಇದ್ರ ತುಂಬ ಮಾಡೀನಿ. ಅವಲೇ ಖಾಲಿ ಸಾಂಬಾರು. ನನ್ನ ಹಸ್ಬೆಂಡಿಗೆ ಸಾಂಬಾರು ಅಂದರೆ ತುಂಬ ಇಷ್ಟ. ಅದಕ್ಕೆ ಒಂದು ಬಾಕ್ಸ್ ಸಾಂಬಾರು, 2 ಬಾಕ್ಸ್ ಇಡ್ಲಿ, ಇನ್ನು ಚಟ್ನಿ ಹಾಕಿಡ್ಬೇಕು. ಇನ್ನು ವಡೆ ರಾತ್ರಿ ಇದಾವಲ್ವ, ಒಂದು 2 ವಡೆ ತಿಂದರು. ಇನ್ನು ಪ್ರಿಯಾಂಶ್ ಅವರಪ್ಪ ತಿನ್ನೋದು ನೋಡಿ ನಾನು ತಿಂತೀನಿ. ಇನ್ನು ವಡೆ ರಾತ್ರಿ ಇದ್ದು ಫ್ರೆಂಡ್ ಇದು ಉದ್ದಿ ನೋಡಿ ಚಟ್ನಿ ಹಾಕಿ. ಇನ್ನು ಅವರು ಟಿಫನ್ ಮಾಡಿದ್ರು ಅಲ್ಲೇ ಫ್ಯಾನ್ ತಗೋಗಿ. ಇನ್ನು ಅವ್ರಿಗೆ ಬಾಕ್ಸು ಚಟ್ನಿ ಒಂದು ಕೊಟ್ಟರೆ ಆಯಿತು. ನೋಡಿ ಗೈಸ್, ಇದು ಬಾಕ್ಸು ಮೊನ್ನೆ ಜಾತ್ರೆಯಲ್ಲಿ ತಗೊಂಡಿದ್ದೆ. ಇವ್ರಿಗೆ ಸಾರು ಚಟ್ನಿ ಏನೇನು ಹಾಕಿಡೋಕ್ಕೆ ತರ್ತಾಗ ಅನ್ನಗಿನಿಟ್ರೆ ಇದು ಬಾಕ್ಸ್ನಾಗ ಇಡ ಅಂತೀವಿ. ಇದೇನಾದರೂ ಇರ್ತದೆ ಅಂತೇಳಿ ತಗೊಂಡಿದ್ರೆ ಇದೇನು ವೇಸ್ಟ್ ಆಗಿಲ್ಲ, ಇರುತ್ತೆ. ಪ್ರಿಯಾಂಶಿಗೆ ಏನಾದರೂ ಊರಿಗೆ ಹೋಗೋತ್ನಾಗ ಹಣ್ಣು ಪಣ್ಣು ಹಾಕ್ಕೊಂಡು ಹೋಗೋಕ್ಕಿರುತ್ತೆ ಅಂತೇಳಿ ಮತ್ತು ಈ ಬಾಕ್ಸ್ ತಗೊಂಡೆ. 2 ಬಾಕ್ಸ್ ಇರಲಿ. ಏನಂತೆ ಒಳಗ ಎಲ್ಲಿ ಈತಾ ಏನು ಇದು ಒಳಗೆ ಕೆಲಸ ಡ್ಯೂಟಿಯಾಗಿ ಒಳಗೆ ಬಿಡಕ್ಕಲ್ಲ ಅಂದರೆ ಅವ್ರಿಗೆ ಡಿಶಮ್ ಮಾಡಿ ಬರ್ತಾನಂತೆ. ಇರ್ಲಿ ಬಿಡು, ಮತ್ತೆ ಅದಕ್ಕೆ ಇರಕೋತು. ಏನಪ್ಪ ಡಿಶಮ್ ಮಾಡಿ ಹೋತೇನಪ್ಪ ನೀನು? ಬುದ್ಧಿವತನಂತೆ, ನನಗೆ ಗೊತ್ತತ್ರ ಇದು. ಸರಿ, ಇವರು ಹೋಗ್ತಾರೆ ಡ್ಯೂಟಿಗೆ, ಹೋಗ್ಲಿ. ಬನ್ನಿ ಫ್ರೆಂಡ್ಸ್, ಟಿಫನ್ ಮಾಡೋಣ. ಇಡ್ಲಿ ಸಾಂಬಾರು ವಡೆ ಚಟ್ನಿ. ಇತಿ ಹೇಳ್ತಾನೆ. ಬನ್ನಿ ಟಿಫನ್ ಮಾಡೋಣ.
ಟಿಫನ್ ಮಾಡೋಣ ನೋಡಿ ಗೈಸ್. ಇಡ್ಲಿ ಸಾಂಬಾರು ಮತ್ತು ನೈಟ್ ಮಾಡಿದ್ನಲ್ವ ಉದ್ದಿ ನೋಡಿ ಒಂದಿತ್ತು. ಇವಾಗ ಉಟ್ಕೊಂಡು ಊಟ ಮಾಡೋದೆ. ಬಿಡಪ್ಪ ಕೈ ಬಿಡಪ್ಪ ಸಾಂಬಾರು ಸುಡ್ತೈತೆ ನೋಡಿ ಫ್ರೆಂಡ್ಸ್. ಎಲ್ಲಿಗೆ ಹೋಗಿದ್ದೆ ಅಂದರೆ ಎಲ್ಲಿಗೋ ಇಲ್ಲ, ಪೋಸ್ಟ್ಗೆ ಒಂದು ಪೋಸ್ಟ್ ಕಟ್ಬೇಕು ಫೈನಲಿ ಇವತ್ತು ಮುಗೀತು. ಇನ್ನು ಹೋಗಿ ಸ್ವಲ್ಪ ತಿಂಗ್ ಬಂದು ಕುಂತೆ. ನಾ ಇದು ಫ್ಲಿಪ್ಕಾರ್ಟಲ್ಲಿ ಒಂದಿದು ಆರ್ಡ್ರ್ ಮಾಡಿದ್ದೆ, ಹ್ಯಾಂಡ್ ಬ್ಯಾಗ್. ಅಂದರೆ ಇದು ವೆರಂಟಿ ಬ್ಯಾಗ್. ನಾನು ಎಲ್ಲಿಗಾದ್ರೂ ಹೊರಗಡೆ ಹೋಗೋದು ಜಾಸ್ತಿ ಅಲ್ವಾ, ಮತ್ತು ಮಗು ಇರೋದು ಕಾರಣಕ್ಕೆ ನೀರಿನ ಬಾಟ್ಲಿ ಅವನಿಗೇನೋ ತಿನ್ನೋ ಐಟಮ್ಸ್ ಇಟ್ಕೊಳ್ಳೋದು ಜಾಸ್ತಿ. ಇಲ್ಲಿ ಬಂದಲ್ಲಿ ಮನೆ ಹತ್ರ ಅಲ್ಲಿ ಸ್ವಂತ ಇದು ಜಾತ್ರೆ ಹಂಗೆ ಅಲ್ಲಿ ತಗೊಂಡ್ತೀನಲ್ವ, ಎಲ್ಲ ಹೋಗಿ ಬರ್ತಿತ್ತು. ಗುಡಿಗೆ ಹೋಗಿ ಬಂದು ಮಜಾ ಮುಟ್ಟಿನಿ ಇಲ್ಲಿ ಅದು ಹೋಗ್ತಿತ್ತು. ಹಾಗಾಗಿ ನಾನು ಇದು ಬೇಡ, ಈ ಥರ ಆದ್ರೆ ಚೆನ್ನಾಗಿರಲ್ಲ ಅಂತಂದು ಇಲ್ಲಿ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದೆ. ಚೆನ್ನಾಗಿರೋದು ನೋಡಿ. ಇದು 400 ರೂಪಾಯಿ. ನೋಡೋಣ ಹೇಗಿದೆ ಅಂತೇಳಿ. ನಾನು ಕೊಟ್ಟಿದ್ದು ಪ್ರೈಸ್ ಈಗ ದುಡ್ಡಿಗೂ ಇದೇ ಇರೋದಕ್ಕೂ ಓಕೆನಾ ಇಲ್ಲ ನೋಡೋಣ, ಇಲ್ಲಾಂದರೆ ರಿಟರ್ನ್ ಮಾಡಿಬಿಡ್ತೀನಿ. ನೋಡೋಣ ಬನ್ನಿ ಹೇಗಿದೆ ಅಂತ. ಯಾವಾಗಾದ್ರೂ ಏನೇನು ಆರ್ಡ್ರ್ ಮಾಡ್ತೀರಲ್ಲ ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರುತ್ತೆ, ನಾನೇನು ಹೊಸ್ತಾಗೇನಲ್ಲ. ಈ ಥರದ ಸ್ಟಿಕ್ಕರ್ ಒಂದೊಂದು ಟೈಮ್ ಇವಾಗ ಇಲ್ಲಿ ಹಚ್ಚಿದ್ದಾರೆ, ಒಂದೊಂದು ಟೈಮ್ ಇಲ್ಲಿ ಹಚ್ತಾರೆ. ಹಚ್ಚಿದಾಗ ಕೆಲವ್ರಿಗೆ ಗೊತ್ತಿರಲ್ಲಲ್ವ, ಇದನ್ನು ಅರ್ತ್ಬಿಡ್ತಾರೆ ಹಿಂಗೆ ಸಡನ್ ನೋಡಲಾರ್ದೆ. ನಾವೇನೇನು ರಿಟರ್ನ್ ಕೊಡ್ಬೇಕಂದಾಗ ಏನಾಗುತ್ತೆ ಅಂದರೆ, ಇದು ಮೇನು ರಿಟರ್ನ್ ಕೊಡಬೇಕಂದ್ರೆ ಇದು ಸ್ಕ್ಯಾನರ್ ಥರ ಇರುತ್ತಲ್ವ, ಇದು ಮೇನು. ಹಾಗಾಗಿ ಇದು ಇರಬೇಕು ಆ ಥರ. ಇವಾಗ ಇಲ್ಲಿದೆ, ನಾನು ಯಾವಾಗಲೂ ತಗೊಂಡು ಒಂದೊಂದು ಟೈಮ್ ಇಲ್ಲಿರುತ್ತೆ. ಅವಾಗ ನಾನೇನು ಮಾಡ್ತೀನಿ ಅಂದರೆ ಒಂದು ಪ್ಯಾಕ್, ಇಲ್ಲಾಂದರೆ ಇಲ್ಲೂ ಅರಿಬೋದು. ಆ ಥರ ಇದ್ದಾಗ ನಾನು ಒಂಥರ ಸೈಡಿಗೆ ಅರಿತೀನಿ, ಒಂದು ಸೈಡ್ ಒಂದು ಕಡೆ ಓಪನ್ ಮಾಡ್ತೀನಿ. ನಾನು ಏನೇನು ರಿಟರ್ನ್ ಕೊಡಬೇಕಂದ್ರೆ, ನಾನು ಜಾಸ್ತಿ ಅಲ್ಲ ಇದು ಆನ್ಲೈನ್ ಶಾಪಿಂಗ್ ಮಾಡೋದು ಜಾಸ್ತಿ. ನಾನು ಏನು ಇಲ್ಲಿ ಮನೆ ಹತ್ರ ಇಲ್ಲಿ ಹೊರಗಡೆ ಹಂಗೇನು ಕಾಣಲ್ಲ, ಆನ್ಲೈನ್ ಶಾಪಿಂಗೇ ಜಾಸ್ತಿ. ಯಾಕಂತನೂ ಅದನ್ನು ರೀಸನ್ ಹೇಳ್ತೀನಿ. ಯಾಕಂದರೆ ಇವರು ದುಡ್ಡು ಕೊಡೋಲ್ಲ ಕೇಳಿದ ತಕ್ಷಣ. ಇನ್ನು ನಾನು ಏನೇನು ಬೇಕಂದಾಗೆ ನೈಟ್ ಹಂಗೆ ನೋಡಿದಾಗ ಇಷ್ಟ ಆಗ್ಬಿಟ್ರೆ ಅವ್ರ ಫೋನ್ಪೇಲಿಂದ ಹಾಕ್ಕೊಂಡು ನಾನು ಆರ್ಡ್ರ್ ಮಾಡ್ಕೊಂಬಿಡ್ತೀನಿ. ಅದಕ್ಕೋಸ್ಕರ ನಾನು ಜಾಸ್ತಿ ಆನ್ಲೈನ್ ಶಾಪಿಂಗೇ ಮಾಡೋದು. ಇನ್ನು ಬಂದಿದೆ ನೋಡಿ ಫ್ರೆಂಡ್ಸ್, ಈ ಥರ ಇದೆ. ಸ್ವಲ್ಪ ದೊಡ್ಡದಾಯ್ತು ಅನಿಸುತ್ತೆ ನನಗೆ. ಇರಲಿ ಓಕೆ. ಈ ಕಲರ್ ಯೂಸ್ ಮಾಡಿದ್ದಿಲ್ಲ ಫ್ರೆಂಡ್ಸ್ ನಾನು, ಅದಕ್ಕೋಸ್ಕರ ಈ ಕಲರ್ ತಗೊಂಡೆ. ಸಿಂಪಲ್ ಅನಿಸುತ್ತಲ್ವ, ನಾನು ಸಿಂಪಲ್ಲೇ ಬೇಕಿತ್ತು. ಇನ್ನು ನನಗೆ ಇಷ್ಟ ಆಯಿತು ತಗೊಂಡೆ. ಹೀಗೆ ನನಗೆ ಇದು ಡಿಸೈನ್ ಇಲ್ಲ ಫ್ರೆಂಡ್, ಬಾಳಕೆ ಬರೋದು ಇಷ್ಟ ಆಗಿತ್ತು. ಅದಕ್ಕೋಸ್ಕರ ಏನಿಲ್ಲ, ನನ್ನ ಹಸ್ಬೆಂಡಿಗೆ ಸಾಕಾಗ್ಬಿಟ್ಟೈತೆ. ಎಷ್ಟು ತಗೊಂತೀಯ ನೀನು, ಎಲ್ಲ ಊರಿಗೆ ಹೋದ್ರೆ ಮೇನ್ ತಗೊಳೋದೆ ವೆಂಟಿ ಬ್ಯಾಗು. ಹೋಗ್ಲಿ ಚಲೋ ಅದು ನೋಡಿ ಫೋನ್ನಾಗ ನೋಡಿ ತಗೊಂಡ್ಬಿಡು ಅಂತಂದು ಅವರೇ ಹೇಳಿದರು. ಹಾಗಾಗಿ ತಗೊಂಡಾಗಿ ಜಿಪ್ಪು ಎಲ್ಲ ಚೆನ್ನಾಗಿದೆ, ಒಳಗಡೆ ಊಟ ಚೆನ್ನಾಗಿದೆ. ಬಟ್ ವೇಟ್ ಇದೆ ಫ್ರೆಂಡ್ಸ್, ವೇಟ್ ಇದೆ. ಈ ಥರ ಬಟ್ಟೆದು ಬಂದಿದೆ. ಏನು ಯಾವುದು ಶಾಶ್ವತ, ಇದು ಬಟ್ಟೆದು ಬಂದಿದೆ, ಏನು ಹೋಗಲ್ಲ ಅನಿಸುತ್ತೆ ಅನ್ಕೊಂತೀನಿ. ಆದ್ರೂ ಯಾವುದು ಏನು ಶಾಶ್ವತ ಅಲ್ವ, ಯಾವತ್ತೊಂದು ನಾವೂ ಹೋಗೋದೆ. ನೀವೇನು ಚೆನ್ನಾಗಿದೆ ಅನಿಸುತ್ತೆ ನನಗೆ. ಚೆನ್ನಾಗಿದೆ, ದೊಡ್ಡದಿದೆ, ಚೆನ್ನಾಗಿ ನೋಡಿ ದೊಡ್ಡದಿದೆ. ಯಾರನ್ನ ಬೇಕಾದರೆ ತಗೊಳ್ಳಿ. ಏನಾದರೂ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಬೇಕಾದರೆ ಲಿಂಕ್ ಕಳಿಸ್ತೀನಿ. ಇಲ್ಲಾಂದರೆ ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ ಲಿಂಕನ್ನ. ಚೆನ್ನಾಗೇನಿದೆ ಫ್ರೆಂಡ್ಸ್. ಇದು ಎಲ್ಲಿಗಾನ ಊರಿಗೆ ಹೋಗಂಗಿದ್ರೆ ಏನಾದರೂ ಥಿಂಗ್ಸ್ ಇಟ್ಕೋಬೋದು. ಒಂದು ಜೊತೆ ಬಟ್ಟೆನ ಇಟ್ಕೋಬೋದು. ಹೇಳ್ತಿದ್ದೀನಿ ಅಲ್ವ, ಬೆಸ್ಟ್ ಚೆನ್ನಾಗಿ ದೊಡ್ಡದಿದೆ. ಒಂದು ಜೊತೆ ತಾಯಿ ಮಗುದು ಇಟ್ಕೋಬೋದು. ಬಟ್ ಫ್ಯಾಮ್ಲಿ ಇಲ್ಲ, ಒಬ್ಬರದ್ದು ಇಟ್ಕೋಬೋದು, ಮಕ್ಕಳದ್ದು ಇಟ್ಕೋಬೋದು, ನಡೆಯುತ್ತೆ. ಬೆಸ್ಟ್ ಚೆನ್ನಾಗಿದೆ. ಇದನ್ನು ಬೆಸ್ಟ್ ಚೆನ್ನಾಗಿದೆ ನೋಡಿ. ನಾನು ಇಲ್ಲಿ ತಗೊಳೋದಕ್ಕೂ ಇದು ಫೋನಲ್ಲಿ ಆರ್ಡ್ರ್ ಮಾಡಿದ್ದಕ್ಕೂ ಚೆನ್ನಾಗಿದೆ ಅನಿಸುತ್ತೆ. ನೋಡೋಣ ಇದು ಎಷ್ಟು ದಿನ ಬಾಳಿಕೆ ಬರುತ್ತೆ. ಏನಂದರೆ ನಾನು ಎಲ್ಲಿಗನ ಹೋಗಿ ಹೆಂಗನಾಗಲಿ ನೀವು ಒಂದು ಸ್ವಲ್ಪ ಬಟ್ಟೆ ಇಟ್ಕೊಂಡಿರ್ತೀನಿ. ಒಂದು ಜೊತೆ ಇಲ್ಲ ಅಂದರೆ 2 ಜೊತೆ ಇಟ್ಕೊಂಡಿರ್ತೀನಿ. ಒಂದು ವಾಟ್ರ್ ಬಾಟ್ಲ್ ಇಟ್ಕೊಂಡಿರ್ತೀನಿ. ಇನ್ನು ತಿನ್ನೋಕ್ಕಂತ ನಾನು ಇನ್ನೇ ಹೋಗ್ತಿದ್ದೀನಿ ಅಂದ್ರೆ ಇವ್ರ ಪಪ್ಪ ಅವಲೇ ತಗೊಂಬಂದ್ಬಿಟ್ಟಿರ್ತಾರೆ. ಯಾಕಂದರೆ ನಾನು ಸ್ವಲ್ಪ ದುಡ್ಡು ಕೊಡ್ತಾರಲ್ವ, ಹೋಗಿ ತಗೊಳಲ್ಲ ಅಂಗಡಿಯಲ್ಲಿ. ನನಗೇನು ಆ ಥರ ಇಷ್ಟ ಆಗೋಲ್ಲ, ಅವ್ನಿಗೆ ತಿನ್ಸೋಕ್ಕೆ ಇಷ್ಟ ಆಗೋಲ್ಲ ಆ ಥರದಾಗ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ತಂದು ಕೊಟ್ಬಿಡ್ತಾರೆ. ನೀನಂತ ತಿನ್ಸಲ್ಲ, ಬ್ಯಾಗ್ನಲ್ಲಿ ಇಟ್ಕೊಂಡಿರು, ಬ್ಯಾಗ್ ಅಂತ ನಿನ್ನ ಹತ್ರ ಇರ್ತೈತಲ್ವ, ಅವ್ನು ಕೇಳಿದಾಗ ಕೊಡು ಅಂತಂದೇಳಿ ಕೊಟ್ಟಿರ್ತಾರೆ. ಹಾಗಾಗಿ ಜಾಸ್ತಿ ನಾನು ಐಟಮ್ಸ್
ಎಲ್ಲಿಗಾನು ಹೋಗಿರ್ತೀನಲ್ವ ನಮ್ಮ ತಂಗಿ ನಾನು ಹೋದಾಗ ಅವ್ರು ಏನೋ ಬರಬೇಕು, ಏನು ಇಟ್ಕೊಂಡಿರ್ತೀವಿ ಅಷ್ಟು ಬ್ಯಾಗ್ನ ಏನು ಹೊತ್ಕೊಂಬರ್ತೀವಿ ಅಂತ ಜಗ್ಗಿ ಬೈತಿರ್ತಾರೆ. ಅದಕ್ಕೆ ಹೋಗ್ತಾನೆ ನೀವು ಬಾಳ್ಕೆ ಬರಲ್ಲ ಅಂತಂದೇಳಿ ನೋಡ್ಬೇಕು. ಇದು ಇವಾಗ ತಗೊಂಡಿದ್ದೀನಿ, ಇದು ಹೆಂಗೆ ಬಾಳ್ಕೆ ಬರುತ್ತೆ ನೋಡೋಣ. ಮತ್ತು ಅವ್ನು ನೀರು ಕೇಳ್ತಾನೆ, ನೀರು ಇರಲೇಬೇಕು. ಇನ್ನೆಲ್ಲ ಓದಲ್ಲಿ ಸ್ವಲ್ಪ ತಿನ್ನೋಕ್ಕೆ ಅದು ಇಟ್ಕೊಂಡಿರ್ತೀನಿ. ನಾನು ಹೊರಗಡೆ ಹೋಗಿದ್ದೀನಿ ಅಂತ ಫ್ರೂಟ್ಸ್ ಆಗಲಿ ಕಟ್ ಮಾಡಿ ಇಟ್ಕೊತೀನಿ, ಇಲ್ಲ ವೆಜಿಟೇಬಲ್ಸ್ ಆಗಲಿ ಕಟ್ ಮಾಡಿ ಇಟ್ಕೊತೀನಿ. ಮತ್ತು ಅವರು ಏನಾದ್ರು ನಾನು ಹೋಗ್ತಿದ್ದೀನಿ ಅಂದರೆ ಪಕ್ಕ ಅವ್ರು ತಗೊಂಡೇ ಬಂದಿರ್ತಾರೆ. ಇನ್ನು ಬಟ್ಟೆ ನಾರ್ಮಲ್ಲು ಇನ್ನೊಂದು ಬಾಟ್ಲಿ ಇಟ್ಕೊತೀನಿ. ಇನ್ನು ನನಗೇನು ಕ್ರೀಮ್ಗೆ ಏನು ಇಟ್ಕೊಳಲ್ಲ ಫ್ರೆಂಡ್. ನಾನು ಏನಾದರೂ ಒಂದೇ ಎರಡೇ ಅಂದರೆ ಕ್ರೀಮ್ಸು ಪೌಡರ್ ಸ್ಟಿಕ್ಕರ್ಸು ಅಷ್ಟೇ. ಬ್ಯಾಂಗಲ್ಸ್ ಇಟ್ಕೊಳಲ್ಲ, ಹಾಕ್ಕೊಂಡು ಹೋಗ್ಬಿಟ್ಟಿರ್ತೀನಿ ಡೈರೆಕ್ಟ್. ಇಷ್ಟಕ್ಕೆ ಅವನವೇ ಇರ್ತವೆ ಜಾಸ್ತಿ, ಅದಕ್ಕೆ ವಜ್ಜೆ ನೋಡಿ. ಇದೇ ವಜ್ಜೆ ಇದೆ, ಇನ್ನಿದ್ರೆ ಇಟ್ಕೊಂಡ್ರೆ ಇನ್ನೆಷ್ಟು ವಜ್ಜೆ ಇದೆ ಅನಿಸುತ್ತೆ. ಯೂಸ್ ಮಾಡಿದ್ರೆ ಚೆನ್ನಾಗಿ ನೋಡ್ಬೇಕು. ಈ ಕಲರ್ ಇದ್ದಿಲ್ಲ ನನ್ನ ಹತ್ರ, ಸ್ವಲ್ಪ ಮೇಲೆ ಆಗಿದೆ ಅನಿಸುತ್ತೆ ಅಲ್ವಾ, ಕೆಳಗಿರ್ಬೇಕಿತ್ತು. ಚೆನ್ನಾಗಿದೆ ಫ್ರೆಂಡ್ಸ್. ಓಕೆ, ಹಾಯ್ ಗೈಸ್. ನೋಡಿ ನಿನ್ನೆ ಕೇಕ್ ಮಾಡಿದ್ನಲ್ಲ, ನಿಜ ಫ್ರೆಂಡ್ಸ್ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂದರೆ ಸಕ್ಕತ್ತಾಗಿ ಬಂದಿದೆ. ನಾನು ಫ್ರಿಡ್ಜಿನ ಮೇಲೆ ಇಟ್ಟಿದ್ದೀನಿ, ಯಾಕಂದರೆ ಒಳಗಡೆ ಇಡಂಗಿಲ್ಲ, ಅಂತ ತಣ್ಣಗದಂಗೆ ಆಗುತ್ತಲ್ವ, ಇಟ್ಟಿಲ್ಲ. ನನ್ನ ಮಗನ ಕಾಟ ಕೇಕ್ 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 ಅಂತೇಳಿ ಒಂದು ಕಟ್ ಮಾಡಿ ಕೊಡ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಇದ್ರ ಪ್ಲೇಟ್ ತುಂಬ ಇದನ್ನು ಕಾಣ್ತಿದ್ದಿಲ್ಲ, ಕಂಟನ್ನು ಕಾಣ್ತಿದ್ದಿಲ್ಲ, ಅಷ್ಟು ತುಂಬ ಇತ್ತು ಎಷ್ಟಾಗಿದೆ ಅಂತೇಳಿ. ನಿಜವಾಗ್ಲೂ ಸಕ್ಕತ್ತಂದ್ರೆ ಅಷ್ಟು ಸಕ್ಕತ್ತಾಗಿತ್ತು. ಮತ್ತು ಇನ್ನು ಮೇನ್ ಕೇಕ್ ಮಾಡೋ ಕಾರಣ ನಮ್ಮ ಮನೆಯಲ್ಲಿ ಒಂದು ಹುಡುಗನ ಬರ್ತ್ಡೇ ಇತ್ತು. ಅವರು ಕೇಕ್ ಐಟಮ್ಸ್ ಅಂತೆಲ್ಲ ಇದಾವಲ್ವ, ಒಯ್ದಿದ್ರು. ನೋಡಿ ಅಮ್ಮ ನೀನು ಮಾಡಿ ಅಂತಿದ್ದೆ, ಅದಕ್ಕೆ ಮಾಡೋಣ ಅಂತ ಮಾಡಿದ್ದೆ. ಆಮೇಲೆ ಅಕ್ಕೋರಿಗೆ ಕೊಟ್ಟನಲ್ವ, ಅವ್ರಿಗೆ ಒಂದು ಸ್ವಲ್ಪ ಚೆನ್ನಾಗಾಯ್ತು ಅಂತ ಹೇಳಿದ್ರು ಎಲ್ಲರೂ. ಇನ್ನೆಲ್ಲರಿಗೆ ಕೊಟ್ಟಿನಲ್ವ, ಅವ್ರಿಗೆ ಕಾಲಾಗಿದೆ. ಇನ್ನು ಇವ್ರ ಪಪ್ಪ, ಇವನು, ಬೆಳಿಗ್ಲಿ ನಾನು. ನಿಜ ಫ್ರೆಂಡ್ಸ್ ಸಕ್ಕತ್ತಾಗಿದೆ ನೋಡಿ. ಇನ್ನು ನಿನ್ನೆ ಮಾಡಿದ್ದೀನಿ, ಈಗ ತಿಂತಿದ್ದೀನಿ ನೋಡ್ರಿ. ಆ ಥರ ಒಂಥರ ಎಷ್ಟು ಸಕ್ಕ, ನಿಜ ಹೇಳೋಕ್ಕಾಗ್ತಿಲ್ಲ. ಅದೇನು ಒಳ ಕೇಕಿಗೆ ಅಂಗಡಿಯಲ್ಲಿ ತಂದ ಹೆಂಗಿರುತ್ತೆ ಹಂಗೆ ಇದೆ ನೋಡಿ, ಸಕ್ಕತ್ತಾಗಿತ್ತು. ಇಡೀ ನಾನು ಸ್ವಲ್ಪ ಕಟ್ ಮಾಡಿಕೊಂಡು, ಪ್ರಿಯಾಂಕನವರಪ್ಪ ಪಾಪ ನಿನ್ನೆ ಅದೇ ಹೇಳಿದ ಮಾತಾಡ್ತಿದ್ದಿಲ್ಲ, ಸ್ವಲ್ಪ ಹಂಗೆ ತಿಂದರು. ಆಮೇಲೆ ಸುಮ್ಮನೆ ಆಗ್ಬಿಟ್ರೆ. ಇನ್ನು ಹೇಳ್ತೀನಿ ತಾಳಿ ಕೇಕ್ ತಗೊಂಡು ಮೇಲೆ ಇಟ್ಬಿಡ್ತೀನಿ, ಅವ್ರು ಬಂದು ಅದಿಟ್ಟು ತಿಂತಾರೆ. ಪ್ರೀ ಕೇಕ್ ಖಾಲಿ, ಇಷ್ಟೇ ಇರೋದು, ಬಾ ಬೇಗ. ನಾನು ಗೈಸ್ ಪ್ರಿಯಾಂಕ್ ನೋಡಪ್ಪ 3 ದಿವಸ ಮಾತಾಡ್ತಿದ್ದಿಲ್ಲಲ್ವ, ಇನ್ನು ಹೇಗೆ ಮಾತಾಡಿದ್ರು ಏನು ಅಂದರೆ ಏನಿಲ್ಲ. ನಿನ್ನೆ ಅವರು ಯಾವಾಗಲೂ ನಾವು ಹೊರಗೆ ಮಲಗ್ತೀವಿ, ಇಲ್ಲಾಂದರೆ ಮೇಲೆ ಮಲಗ್ತೀವಿ, ಬಿಸಿಲಿದೆ ಅಲ್ವಾ, ಬೇಸ್ಟ್ ತಣ್ಣ ಗಾಳಿ ಬಿಟ್ಟಿರುತ್ತೆ. ನಿನ್ನೆ ಏನಾಗ್ಬಿಟ್ಟಿದೆ ಅಂದರೆ ಇಬ್ಬರು ಮಾತಾಡಿಲ್ಲಲ್ವ, ಹಾಗಾಗಿ ಒಂದು ಮುಖ ಭಾಷೆಯಲ್ಲೇ ಪ್ರಿಯಾಂಶಿಂದ ಮಾತಾಡ್ತಿದ್ವಿ ನಾವು. ಪ್ರಿಯಾಂಶ್ ಹೊರ ಹೋಗೋಣವಾ, ಪ್ರಿಯಾಂಶ್ ಬಾಕ್ಸ್ ಕಟ್ಲ ಹಂಗಂತೇಳಿ. ಅವರು ಪ್ರಿಯಾಂಶ್ ಅಡಿಗೆ ಆಯ್ತಾ ಅಂತ ಕೇಳ್ತಿದ್ರು. ಏನಾಗ್ಬಿಟ್ಟಿದೆ ಅಂದರೆ ನಿನ್ನೆ ಅವ್ನು ಮಲಗ್ಬಿಟ್ಟಾನ, ಅವ್ನು ಮಾತಾಡೋಕ್ಕಿಲ್ವಲ್ವ, ಅವ್ರ ಪಡಿ ಅವರು ಮಲಗ್ಬಿಟ್ಟಾರ. ನಿನ್ನೆ ನಾನು ಒಂದು ಸ್ವಲ್ಪ ಒಪ್ಪತ್ತಿದ್ನಲ್ವ, ಇದಕ್ಕೂ ಗ್ಯಾಸ್ ಆದಂಗಾಗಿ ಫುಲ್ ಹೊಟ್ಟೆ ನೋವಾಗ್ಬಿಟ್ಟಿತ್ತು. ಇನ್ನು ಜೀರ ಸೋಡಾ ಗುಟ್ಟ ಅವು ಪ್ರಿಯಾಂಶ್ ಹೊಟ್ಟೆ ಆಗೈತೆ, ಜೀರ ಸೋಡಾ ತಂಬಪ್ಪ ಅಂತೇಳಿ ಅವ್ರಪ್ಪ ತಂದರು. ಇನ್ನು ಬೆಳಿಗ್ಗೆ ಇಲ್ಲಿ ಮಕ್ಕಂಡಿದ್ದೆ ನಾನು, ಪ್ರೀ ತಳಗಡೆ ಅವ್ರು ಮೇಲ್ಗಡೆ ಮಕ್ಕಂಡಾರ. ಅವ್ರು ಏನು ಅಷ್ಟೊತ್ತಿನ ಕನ್ಫ್ಯೂಸ್ ಬಿದ್ದುಬಿಟ್ಟಿದೆ, ಏನು ನಾನು ಪ್ರೀ ಮಕ್ಕಂಡಿವಲ್ವ, ಫ್ಯಾನ್ ನನ್ನ ಮೇಲೆ ಬೀಳ್ತಿದೆ ಅನ್ನೋ ಕನ್ಫ್ಯೂಸ್ ಬಿದ್ದುಬಿಟ್ಟಿದೆ. ಅವ್ರು ಗಾಬ್ರಾಗ ಎದ್ಬಿಟ್ರ. ಅವ್ರು ಎದ್ದಿದ್ದು ನೋಡಿದರೆ ನಾನು ಪ್ರೀ ಅವ್ರು ಅಂದರೆ ಅಷ್ಟು ಹಿಂಗೆ ಇದ್ರ ಅಂದರೆ ಸಡನ್ಲಿ ಹಂಗೆ ಎದ್ಬಿಟ್ರು. ಸೂಪರಾ. ಹೆಂಗೋದ್ರ ಅಂದರೆ ಸಡನ್ಲಿ ಹೇಳಕ್ಕಿಲ್ಲ, ಹಂಗಿದ್ದ ಆಗೋದು. ಭೂತಾಂಬಪ್ಪ ಭೂತಾಂಬ ಅಷ್ಟು ಹೆಂಗೆ ಇಲ್ಲಿ ಮಲಗಿದಾರಲ್ವ, ಮಂಚದ ಮೇಲೆ ಮಲಗಿದ್ದಾರೆ. ಮಲಗಿ ಸುಮ್ಮನೆ ಎಷ್ಟು ಗಡಾನ ಎದ್ಬಿಟ್ರು ಫ್ರೆಂಡ್. ನಿಜ ನಾನು ಮಕ್ಕಳು ಏನಾಯ್ತು ಅಂತ ಅಷ್ಟು ಗಡಾನ ಎದ್ದು ನಾನು ಮತ್ತೆ ಮಾತಾಡ್ಸಲ್ಲ, ಸುಮ್ಮನೆ ಏನು ಈ ಅಪ್ಪ ಹಿಂಗೆ ಮಾಡ್ತೇನೆ ಅನ್ನಂಗೆ ಆಗ್ಬಿಟ್ಟಿತ್ತು. ಆಮೇಲೆ ಬಂದು ಅವರೇ ಮಾತಾಡ್ಸಿದ್ರು. ಅಂದರೆ ಸ್ವಲ್ಪ ನನಗೆ ಕೆಮ್ಮು ಜಾಸ್ತಿ ಆಗಿಬಿಟ್ಟಿದೆ ಫ್ರೆಂಡ್ಸ್. ಕೆಮ್ಮು ಆದ್ರೆ ಮತ್ತೆ ಎಣ್ಣೆ ಐಟಮ್ ತಿನ್ನಕ್ಕೆ ಕುಂತಿದ್ದೀನಿ. ಕೆಮ್ಮು ಜಾಸ್ತಿ ಆಗಿದೆ, ಆದರೆ ಹೊಟ್ಟೆ ನೋವು ಅಂತೇಳಿ ಜೀರ ಸಟ್ಕೊಳ್ತಿದ್ನಲ್ಲ, ಅದಕ್ಕೆ ಏನೇನು ಆಗಿದೆನೋ
ಜ್ವರ ಬಂದವೇನ ಅಂತಂದೇಳಿ ಹಿಂಗೆ ಮುಟ್ಟು ನೋಡಿದ್ರೆ ಅವಾಗ ಮಾತಾಡಿದ್ರೆ ಅವಲೇನೆ ಮಾತಾಡಿದ್ವಿ ಅಷ್ಟೇ ನೈಟ್. ಅದು ಕನ್ಫ್ಯೂಸ್ ಮಾತಾಡಿದ್ದಾರೆ, ಇಲ್ಲಾಂದರೆ ನಾನು ಮಾತಾಡ್ತಿದ್ದಿಲ್ಲ. ನಾನಂತೂ ಫಸ್ಟ್ ಟೈಮ್ ಅನಿಸುತ್ತೆ ಮದುವೆ ಆದಲ್ಲಿಂದ ನಾವು 3 ದಿವಸ ಬಿಟ್ಟಿದ್ದು, ಇಲ್ಲಾಂದರೆ ಬಿಡಲ್ಲ. ನಾವು ಆಲ್ಮೋಸ್ಟ್ ಜಗಳ ಆಡ್ತೀವಿ, ಬಟ್ ಗಾಡಿ ಹಿಂಗೆ ಸ್ವಲ್ಪ ಸುಮ್ಮನೆ ಆಗ್ಬಿಡ್ತೀವಿ. ಫಸ್ಟ್ ಟೈಮ್ ಅನ್ಕೊತೀನಿ. ಅವ್ರನ್ನ ಬೆಳಿಗ್ಗೆ ಅಂತ ಫಸ್ಟ್ ಟೈಮ್ ಅಲ್ಲ ಅಂತಂದು ಹೇಳಿದ್ರು. ಫಸ್ಟ್ ಟೈಮ್ ತಗೋ ಅಂತಂದು ಹೇಳಿ ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಈಗ ಅಡುಗೆ ಬಂದು ಸಾಂಬಾರಿದೆ, ಅನ್ನ ಮಾಡೋಕ್ಕೂ ಇನ್ನು ಚಟ್ನಿ ಅದರಲ್ಲಿದೆ ಅಲ್ವಾ, ಸುಮ್ಮನೆ ಇದಕ್ಕೆ ಅಂತಂದು ಹೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ, ತಿಳಿದ್ರೆ ಮಾಡ್ತೀನಿ. ಇವ್ರೇನಂದ್ರು ತಗೊಂಬಂದು ತತ್ತಿ ದೋಸೆ ಹಾಕು ಅಂತಂದು ಹೇಳಿದ್ದಾರೆ. ಇಲ್ಲಾಂದರೆ ನಾನು ತರ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ತಗೊಂಬರ್ತಾರೆ, ಇನ್ನು ನಾನೇ ತಗೊಂಬಂದು ಹಾಕ್ಬೇಕಾ ಗೊತ್ತಿಲ್ಲ. ಸದ್ಯಕ್ಕೆ ಅನ್ನಂಡೆ ಮಾಡೋದು. ಇನ್ನು ಈಗ ಈವ್ನಿಂಗ್ ಆಗಿದ್ದೇವೆ, ಸ್ವಲ್ಪ ಹೊತ್ತು ಹೊರಗಡೆ ಕೂಡ್ಬೇಕು. ನನ್ನ ಮಗ್ಗೆ ಅಲ್ಲಿ ಹೋಗ್ಬಿಟ್ಟಿದ್ದಾನೆ, ಅಲ್ಲಿ ಕುಂತ್ಬಿಟ್ಟಿದ್ದಾನೆ. ಅವ್ರು ಹೋಗಿ ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಂಡು ಒಂದು 7 ಗಂಟೆಗೆ ಬರ್ತೀನಿ ಫ್ರೆಂಡ್ಸ್ ಒಳಗೆ. ಇವಾಗ ಎಷ್ಟಾಗಿದೆ ಅಂದರೆ 6 ಗಂಟೆಗೆ ಹೋಗ್ತೀನಿ. ಒಂದು ತಾಸು ಸ್ವಲ್ಪ ಹೊತ್ತು ನಾಡ್ಸ್ಕೊಂತ ಇದು ಮಾಡ್ಕೊಂತ ಇದ್ದು ಬಂದುಬಿಡೋದು. ಆಮೇಲೆ ಮತ್ತೆ ಇದು ಹಾಕಿ ಇಟ್ಬಿಡೋದು ಅಷ್ಟೇ. ಇನ್ನು ಮತ್ತೆ ಕಾಣ್ತೀನಿ ನಿಮಗೆ. ಇನ್ನು ಫ್ರೆಂಡ್ ನಾನು ನೈಟ್ನಿಂದ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲೊಂದು ಸ್ವಲ್ಪ ಪ್ರಿಯಾಂಶಿನ ವಾಯ್ಸ್ ಕೇಳಿ. ಇವನು ಮ್ಯಾಂಗೋ ತನ್ನ ಪಪ್ಪ, ಮ್ಯಾಂಗೋ. ಇನ್ನು ಏನಾಗಿತ್ತಂದರೆ ಗೈಸ್, ನಮ್ಮ ಪ್ರಿಯಾಂಶಿ ಅವ್ರ ಪಪ್ಪಗೆ ಮ್ಯಾಂಗೋ ತಾಂಬ ಅಂತಂದು ಹೇಳಿ ಏನಿಲ್ಲ ಅಂದರೂ 4-5 ದಿವಸ ಆಗಿತ್ತು. ಬಟ್ ಅವರು ಮರ್ತು ಬರ್ತಿದ್ರು. ಇನ್ನು ಒಂದು 2 ದಿವಸ ನಾನು ಮಾತಾಡ್ಸೋದು ಬಿಟ್ಟಿದ್ನಲ್ವ, ಫೋನ್ ಮಾಡಿ ಬರುವಾಗ ಅವ್ರಿಗೆ ಹೇಳ್ಬೇಕೇನು ತಾಂಬ ಅಂತ ತರಬೇಕಂದ್ರೆ ಬರುವಾಗ ಹೇಳ್ಬೇಕು. ಯಾಕಂದರೆ ಬರ್ತಿರ್ತಾರಲ್ವ, ನೈಟ್ ಆಗಿರುತ್ತಲ್ವ, ಹಂಗೆ ಬಂದುಬಿಡ್ತಾರೆ. ಇನ್ನು ನಾನು ಮಾತಾಡ್ತಿದ್ದಿಲ್ವ, ಹೋಗ್ಲಿ ಸುಮ್ಮನಾಗಿ ಬಿಟ್ಬಿಟ್ಟಿದ್ದೆ. ಇನ್ನು ಇವತ್ತು ಬೆಳಿಗ್ಗೆ ಹೋಗುವಾಗ ಪಪ್ಪ ಮ್ಯಾಂಗೋ ತಾಂಬ ಇವತ್ತು ನಂಗೆ ಅಂದಿದ್ದ. ಅವ್ನು ಫುಲ್ ಎಕ್ಸೈಟ್ಮೆಂಟ್. ನಿಜವಲ್ಲ ಎಷ್ಟು ಇಷ್ಟಪಡ್ತಾನೆ ಅಂದರೆ, ಒಂದು ಟೈಮು ಇವಾಗ ಮೊನ್ನೆ ಸೀಸನಾಗಿ ತಗೊಂಬಂದಿದ್ರು. ಅವಾಗ ತಿಂದು ಅವ್ನಿಗೆ ಇಷ್ಟ ಆಗ್ಬಿಟ್ಟಿದೆ ಮ್ಯಾಂಗೋ ಅಂತಲೇ ಹಿಡಿದ್ಬಿಟ್ಟಿರ್ತಾನೆ. ಇನ್ನು ನೈಟ್ ಬಂದು ಅಡುಗೆ ಸಿಂಪಲ್ ಫ್ರೆಂಡ್ಸ್, ಅನ್ನ ಒಂದೇ ಮಾಡಿದ್ದೆ. ಇನ್ನು ಸಾಂಬಾರಿತ್ತು, ಒಂದು ಸ್ವಲ್ಪ ಇಡ್ಲಿ ಇತ್ತು, ಚಟ್ನಿ ಅದೆಲ್ಲ ಇತ್ತು. ಹಾಗಾಗಿ ನಾನು ಅನ್ನ ಒಂದೇ ಮಾಡಿ ಅದೊಂದೇ ತಿನ್ಕೊಂಡ್ವಿ. ಇನ್ನು ಊಟ ಎಲ್ಲ ಮಾಡಿ ಫಸ್ಟಿಗೆ ಮ್ಯಾಂಗೋನ ತಿಂದುಬಿಟ್ಟಿದ್ವಿ ಫ್ರೆಂಡ್ಸ್. ಮ್ಯಾಂಗೋ ತಿಂದು ಆಮೇಲೆ ಸ್ವಲ್ಪ ಊಟ ಮಾಡಿದ್ವಿ. ಇನ್ನು ಅನ್ನ ಎಷ್ಟಂದ್ರೆ ಉಳಿದಿತ್ತು. ಇನ್ನು ನಾನು ನೋಡಿದೆ ಇಡ್ಲಿ ಜಾಸ್ತಿನೇ ಇತ್ತು. ಇನ್ನು ನಾನು ಇಡ್ಲಿ ಈ ಥರ ಏನಾರು ಮಾಡಿದಾಗ ಇದು ಇರುತ್ತಲ್ವ ಹಿಟ್ಟು, ಅದನ್ನು ನಾನು ತೆಗೆದಿಡ್ತೀನಿ. ಉಳಿಯಂಗೆ ಜಾಸ್ತಿ ಹಾಕಿರ್ತೀನಿ. ಯಾಕಂದರೆ ಬೋಂಡ ಇಲ್ಲಾಂದರೆ ಏನಾದರೂ ಮಾಡ್ಕೊಳಕ್ಕೆ ಬರುತ್ತೆ ಅಂತಂದೇಳಿ ನಾನು ಅಂದ್ಕೊಂಡೆ ಬೋಂಡ ಏನಾದರೂ ಮಾಡೋಣ ಅಂತಂದೇಳಿ. ಇನ್ನು ಇವ್ರ ಹತ್ರ ಮೊಸರು ನೀರು ತರಿಸಿದ್ದೆ. ಇನ್ನು ಇಡ್ಲಿ ಇದ್ವಲ್ವ, ಅದೇ ಹಿಟ್ಟಲ್ಲಿ ಚೆನ್ನಾಗಿ ಕಿವುಚಬೇಕು. ಅದು ಚೆನ್ನಾಗಿ ಅವಲಕ್ಕಿ ಜಾಸ್ತಿ ಹೊತ್ತೇನು ಇಡಲ್ಲ ಫ್ರೆಂಡ್ಸ್, ಬೇಗನೆ ಕಿವುಚ್ಬಿಡುತ್ತೆ. ಯಾಕಂದರೆ ರವೆ ಅಲ್ವಾ, ಹಿಟ್ಟಿಗೆ ಕಿವುಚಕ್ಕೆ ಹೋದ್ರೆ ಸ್ವಲ್ಪ ಗಂಟಾದಂಗೆ ಆಗುತ್ತೆ. ಇದೇನು ಆ ಥರ ಏನಿಲ್ಲ. ಇನ್ನು ನಾನು ಉಳಿದಿತ್ತಲ್ಲ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಇಡ್ಲಿನ ಅದ್ರಾಗೆಲ್ಲ ಕಿವುಚಾದ್ಮೇಲೆ ಒಂದು ಕಪ್ಪಷ್ಟು ಅಷ್ಟೇ ಮೈದಾ ಹಿಟ್ಟು ಹಾಕ್ಕೊಂಡು ಮತ್ತು ಒಂದು ಕಪ್ಪಷ್ಟು ಮೊಸರು ಹಾಕ್ಕೊಂಡು ಚೆನ್ನಾಗಿ ಕಿವುಚಿದೆ ಫ್ರೆಂಡ್ಸ್. ಚೆನ್ನಾಗಿ ಕಿವುಚಿ ನೆನೆ ಇಟ್ಟು ಬಿಟ್ಬಿಟ್ಟೆ. ಇನ್ನು ಬೆಳಿಗ್ಗೆ ಹಾಕೋದಾಗೆ ಚೆನ್ನಾಗಿ ನೆನೆಯುತ್ತೆ. ನಾನು ಇಡ್ಲಿ ಈ ಥರ ಏನೇನು ಮಾಡಿದರೆ ಇದೇ ಥರ ಫ್ರೆಂಡ್ ಮಾಡೋದು. ಇಡ್ಲಿ ಮಾಡಿದರೆ ಮೇನ್ ಸ್ವಲ್ಪ ಜಾಸ್ತಿನೇ ಹಾಕ್ಬಿಡ್ತೀನಿ. ಯಾಕಂದ್ರೆ ನೆಕ್ಸ್ಟ್ ಡೇ ಅದನ್ನೇ ಬೋಂಡ ಹಾಕ್ಬಿಟ್ರೆ ಸಖತ್ತಾಗಿರುತ್ತೆ ಟೇಸ್ಟ್ ಬಂದು. ಹಾಗಂತೇಳಿ ನಾನು ಈ ಥರ ಮಾಡಿಬಿಡ್ತೀನಿ. ನೀವೇನಾದರೂ ಈ ಥರ ಉಳಿದಿದ್ರೆ ಈ ಥರ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ಮತ್ತು ನಾಳೆ ಸಿಗ್ತೀನಿ.